ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಮಾಡಿದಂತಹ ಭಾಷಣ ಇದೆಯಲ್ಲ, ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಪಬ್ಲಿಕ್ ಎಕ್ಸಾಮಿನೇಷನ್ ಅಮೆಂಡ್ಮೆಂಟ್ ಬಿಲ್ 2026 ಇದರ ಬಗ್ಗೆ ಮಾತನಾಡೋದಕ್ಕೆ ಎದ್ದು ನಿಂತಹ ರಾಹುಲ್ ಗಾಂಧಿ ಅದೊಂದು ವಿಚಾರವನ್ನ ಬಿಟ್ಟು ಉಳಿದೆಲ್ಲ ವಿಚಾರಗಳ ಬಗ್ಗೆ ಮಾತನಾಡಿದ್ರು. ಸದ್ಯ ಆ ಭಾಷಣ ಇದೆಯಲ್ಲ, ಅದನ್ನ ಕಾಂಗ್ರೆಸ್ನವರು ಸಂಭ್ರಮಿಸ್ತಾ ಇದ್ದಾರೆ, ಬಿಜೆಪಿಯವರು ಟೀಕಿಸ್ತಾ ಇದ್ದಾರೆ. ಬಿಜೆಪಿಯವರಿಗೂ ಒಂದು ರೀತಿಯಲ್ಲಿ ಆಹಾರ ಆಗಿದೆ, ಕಾಂಗ್ರೆಸ್ನವರಿಗೂ ಒಂದು ರೀತಿಯಲ್ಲಿ ಆಹಾರ ಆಗಿದೆ. ಪರ ವಿರೋಧ ಚರ್ಚೆ ನಡೀತಾ ಇದೆ. ರಾಹುಲ್ ಗಾಂಧಿ ಒಂದು ರೀತಿಯಲ್ಲಿ ತನ್ನ ಭಾಷಣದಲ್ಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿದ್ರಲ್ಲ, ಅವರೆಲ್ಲರೂ ಕೂಡ ವಿದ್ಯಾರ್ಥಿಗಳು, ಅವರು ಪ್ರಶ್ನೆ ಮಾಡುವಂಥವರು, ಮುಕ್ತ ಮನಸ್ಸಿನವರು, ಸಹೃದಯಿಗಳು, ಈ ರೀತಿಯಾಗೆಲ್ಲ ಬಿಂಬಿಸೋದಕ್ಕೆ ಹೊರಟಿದ್ರು. ನಾನು ಇದ್ರ ಬಗ್ಗೆ ಹೇಳದಂತಹ ಸಂದರ್ಭದಲ್ಲಿ ಕೆಲವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು, ಕೆಲವರಿಗೆ ಅದು ಇಷ್ಟ ಆಗಿರಲಿಲ್ಲ. ಮಿತ್ರರೇ, ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಹೇಳಬೇಕು ಅಂತ ಅನ್ನಿಸ್ತು. ಯಾರನ್ನ ಇವರು ಸ್ಟೂಡೆಂಟ್ಸ್ಗಳು, ದೇಶದ ಭವಿಷ್ಯದ ಪ್ರಜೆಗಳು ಅಂತ ಹೇಳಿ ಬಿಂಬಿಸ್ತಾ ಇದ್ದಾರೋ ಅವರ ನಿಜ ಬಣ್ಣ ಕೇವಲ 2 ದಿನಕ್ಕೆ ಬಯಲಾಗ್ತಾ ಇದೆ. ಅವರೀಗ ಸೋಷಿಯಲ್ ಮೀಡಿಯಾ ಮುಂದೆ ಬಂದು ಕ್ಷಮೆ ಕೇಳ್ತಾ ಇದ್ದಾರೆ, ತನ್ನ ಹಳೆಯ ವಿಡಿಯೋಗಳನ್ನು ಡಿಲೀಟ್ ಮಾಡ್ತಾ ಇದ್ದಾರೆ. ಜಂತರ್ ಮಂತರ್ ಪ್ರತಿಭಟನೆ ನಿಂತು ಹೋದ ಬಳಿಕ ಅನೇಕ ಮಹತ್ವದ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಇದ್ರ ಬಗ್ಗೆ ಕೂಡ ನಾವು ಗಮನ ಹರಿಸಬೇಕು. ಈ ದೇಶದ ಸೇನೆ, ಪೊಲೀಸ್ ವ್ಯವಸ್ಥೆ ಇದನ್ನೆಲ್ಲ ಅಣಕಿಸಿದಂತವರು ಈಗ ಕ್ಷಮೆ ಕೇಳ್ತಾ ಇದ್ದಾರೆ. ಇಲ್ಲಿ ಕ್ಷಮೆ ಕೇಳುವಂತಹದ್ದು ದೊಡ್ಡ ವಿಚಾರ ಅಲ್ಲ, ಆದ್ರೆ ಅವರು ಯಾಕೆ ಕ್ಷಮೆ ಕೇಳ್ತಾ ಇದ್ದಾರೆ ಎನ್ನುವಂತಹದ್ದು ಇಂಪಾರ್ಟೆಂಟ್. ಅದನ್ನ ನೀವು ರಾಹುಲ್ ಗಾಂಧಿ ಅವರ ಭಾಷಣದ ಆಂಗಲ್ ನಲ್ಲಿ ನೋಡಬಹುದು. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ, ಈ ಮಳೆ ಬರುತ್ತೆ, ಪ್ರವಾಹ ಆಗುತ್ತೆ, ಒಂದಷ್ಟು ಹಾನಿ ಆಗುತ್ತೆ, ಅಷ್ಟನ್ನ ಮಾತ್ರ ಚರ್ಚೆ ಮಾಡ್ತೀವಿ. ಅದಾಗಿ 4 ದಿನದ ನಂತರ ಅದನ್ನ ನಾವು ಮರೆತು ಬಿಡ್ತೀವಿ. ಹಾಗಾಗಬಾರದು. ದೆಹಲಿ ಪ್ರತಿಭಟನೆ ವಿಚಾರದಲ್ಲೂ ಕೂಡ ಹಾಗೆ ಆಗ್ತಾ ಇದೆ. ಅದು ಜಿರಳೆಗಳ ಹೋರಾಟ. ಅಲ್ಲಿ ವಿದ್ಯಾರ್ಥಿಗಳು ಬಂದಿದ್ರು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಪಡೆಯುವಲ್ಲಿ ಯಶಸ್ವಿಯಾದ್ರು, ನರೇಂದ್ರ ಮೋದಿ ಸರ್ಕಾರವನ್ನ ಬಗ್ಗಿಸಿದ್ರು. ಇದಿಷ್ಟು ಮಾತ್ರ ನಾವು ನೋಡ್ತಾ ಇದೀವಿ. ಆದ್ರೆ ಇದಕ್ಕೆ ಇನ್ನೊಂದು ಮುಖ ಇದೆ. ಜಿರಳೆಗಳ ಬಣ್ಣ ದಿನೇ ದಿನೇ ಬಟಾ ಬಯಲಾಗ್ತಾ ಇದೆ. ಒಂದು ಇಕೋಸಿಸ್ಟಮ್ ಸೋಷಿಯಲ್ ಮೀಡಿಯಾದಲ್ಲಿ ಅವರುಗಳನ್ನೆಲ್ಲ ಫ್ಯೂಚರ್ ಸ್ಟಾರ್ಸ್ ಅನ್ನುವ ರೀತಿಯಲ್ಲಿ ಬಿಂಬಿಸೋದಕ್ಕೆ ಯತ್ನ ಮಾಡ್ತಾ ಇದ್ರೆ, ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬಣ್ಣ ಕಳಚಿ ಹೋಗ್ತಾ ಇದೆ. ಮಿತ್ರರೇ, ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ವಿಚಾರವನ್ನು ಡಿಸ್ಕಸ್ ಮಾಡಬೇಕು ಅಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ರಾಹುಲ್ ಗಾಂಧಿ ಅವರ ಭಾಷಣದ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಕ್ಕೆ ಹೋಗೋದಿಲ್ಲ, ನಿನ್ನೆ ನಿಮಗೆ ವಿವರಿಸಿ ಹೇಳಿದ್ದೀನಿ. ಆದರೂ ಕೂಡ ಅವರು ಪ್ರಸ್ತಾಪ ಮಾಡಿದಂತಹ ಒಂದು ವಿಚಾರವನ್ನು ಹೇಳಲೇಬೇಕು. ರಾಹುಲ್ ಗಾಂಧಿ ಯಾವಾಗ ಸಂಸತ್ತಿನಲ್ಲಿ ಎದ್ದು ನಿಂತು ಮಾತನಾಡ್ತಾರೋ ಅವರೊಂದು ಕಲ್ಪನಾ ಲೋಕಕ್ಕೆ ಹೋಗ್ಬಿಡ್ತಾರೆ. ತನ್ನ ಯಾವುದೋ ಹಳೆಯ ಕಥೆಯನ್ನು ಅಥವಾ ತನ್ನ ಕಲ್ಪನೆಯ ಒಂದು ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ. ಈ ಹಿಂದೆ ಜಾದೂಗಾರನ ಕತೆ ಹೇಳಿದ್ದು ನಿಮಗೆ ಗೊತ್ತು. ಭಾರತ್ ಜೋಡೋ ಯಾತ್ರೆ ಸಂದರ್ಭದ ಅವರ ಸ್ಟೋರಿಗಳೆಲ್ಲ ನಿಮಗೆಲ್ಲ ಗೊತ್ತೇ ಇದೆ. ಗೂಗಲ್ ಮಾಡಿದ್ರೆ ನಿಮಗೆಲ್ಲವೂ ಕೂಡ ಸಿಗುತ್ತೆ. ಅವರು ಕಾಶ್ಮೀರಕ್ಕೆ ಹೋದಂತಹ ಸಂದರ್ಭದಲ್ಲಿ 2 ಉಗ್ರಗಾಮಿಗಳು ಅವರಿಗೆ ಎದುರಾಗಿದ್ರಂತೆ. ರಾಹುಲ್ ಗಾಂಧಿಗೆ ಅವರು ಉಗ್ರಗಾಮಿಗಳು ಅಂತ ಗೊತ್ತಿದ್ದು ಕೂಡ ಮುನ್ನಡೆದ್ರಂತೆ. ಅನಂತರದಲ್ಲಿ ಅವರು ಸ್ಮೈಲ್ ಮಾಡೋದ್ರಂತೆ. ಏನೇನೋ ಕತೆಗಳಿದ್ದಾವೆ, ನನಗೆ ಸರಿಯಾಗಿ ನೆನಪಿಗೆ ಬರ್ತಾ ಇಲ್ಲ. ಯಾಕೆ ಕೇಳಿದ್ರೆ ಪ್ರತಿ ಸರಿಯೂ ಕೂಡ ರಾಹುಲ್ ಗಾಂಧಿ ಅವರ ಬಾಯಲ್ಲಿ ಇಂತಹ ಕಲ್ಪನಾ ಲೋಕದ ಹೊಸ ಕತೆಗಳು ಬರ್ತಲೇ ಇರ್ತವೆ. ಆದ್ರೆ ನಿನ್ನೆ ಲೋಕಸಭೆಯಲ್ಲಿ ಬಂದಂತಹ ಕತೆ ಇದೆಯಲ್ಲ, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇದನ್ನ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ಬಹಳ ಹೊಗಳ್ತಾ ಇದ್ದಾರೆ. ಏನ್ರಿ ಇದು ರಾಹುಲ್ ಗಾಂಧಿ ಅವರ ಟ್ಯಾಲೆಂಟು. ಎದುರುಗಡೆ ಬಿಜೆಪಿಯವರನ್ನ ಕೂರಿಸ್ಕೊಂಡ್ಬಿಟ್ಟು ಅವ್ರನ್ನ ಇಡಿಯಟ್ ಅಂತ ಪರೋಕ್ಷವಾಗಿ ಕರೆದ್ರು, ಅಂಧಭಕ್ತರು ಅಂತ ಕರೆದ್ರು. ಎಷ್ಟು ಚೆನ್ನಾಗಿ ಕಥೆಯನ್ನ ಫ್ರೇಮ್ ಮಾಡಿದ್ದಾರೆ ಅಂತ ಬಹಳ ಖುಷಿ ಪಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳಿದ್ದೇನು, ಈ ಸ್ಟೂಡೆಂಟ್ಸ್ಗಳ ವಿಚಾರದಲ್ಲಿ ಒಬ್ಬ ವಿದ್ಯಾರ್ಥಿನಿ ನನಗೊಂದು ಪರ್ಸ್ಪೆಕ್ಟಿವ್ ಅನ್ನ ಕೊಟ್ಲು, ಅದು ನನಗೂ ಕೂಡ ಸಮಂಜಸ ಅನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ ಅಂತ ರಾಹುಲ್ ಗಾಂಧಿ ಭಾಷಣ ಆರಂಭಿಸ್ತಾರೆ. ಅದರಲ್ಲಿ ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿನಿಗೆ ಪ್ರಶ್ನೆ ಮಾಡ್ತಾರಂತೆ, ಸ್ಟೂಡೆಂಟ್ಸ್ ಅಂದ್ರೆ ಏನು, ಯಾರವರು ಸ್ಟೂಡೆಂಟ್ಸ್ ಅಂತ. ನೀವೇನು ಕಾಲೇಜ್ನಲ್ಲಿ ಓದುವಂಥವರು ಸ್ಟೂಡೆಂಟ್ಸಾ ಅಥವಾ ಪುಸ್ತಕ ಓದುವಂಥವರು ಸ್ಟೂಡೆಂಟ್ಸಾ, ಹೀಗೆಲ್ಲ ನಾನು ಪ್ರಶ್ನೆ ಮಾಡಿದೆ. ಆಗ ಆಕೆ ಕೊಟ್ಟಂತಹ ಉತ್ತರ ಬಹಳ ಅತ್ಯದ್ಭುತವಾಗಿತ್ತು, ಸುಂದರವಾಗಿತ್ತು ಅಂತ ರಾಹುಲ್ ಗಾಂಧಿ ವಿಶ್ಲೇಷಣೆ ಮಾಡ್ತಾ ತನ್ನ ಭಾಷಣ ಆರಂಭಿಸ್ತಾರೆ. ಆ ವಿದ್ಯಾರ್ಥಿನಿ ರಾಹುಲ್ ಗಾಂಧಿಗೆ ಹೇಳ್ತಾಳಂತೆ, ವಿದ್ಯಾರ್ಥಿಗಳು ಅಂತಂದ್ರೆ ಓಪನ್ ಮೈಂಡೆಡ್ ಆಗಿರ್ತಾರೆ, ಅವರದ್ದು ತೆರೆದ ಹೃದಯ ಆಗಿರುತ್ತೆ. ಆರಂಭದಿಂದಲೂ ಕೂಡ ನನಗೆ ಎಲ್ಲಾ ತಿಳಿದಿದೆ ಅಂತ ಅವ್ರು ಯಾವತ್ತೂ ಕೂಡ ಭಾವಿಸೋದಿಲ್ಲ. ಅಂತವರನ್ನ ನಾವು ಸ್ಟೂಡೆಂಟ್ಸ್ ಅಂತ ಕರಿತೀವಿ. ಅಂದ್ರೆ ಜಂತರ್ ಮಂತರ್ನಲ್ಲಿ ಸೇರಿದ್ರಲ್ಲ, ಅವರೆಲ್ಲರೂ ಕೂಡ ಸ್ಟೂಡೆಂಟ್ಸ್ ಅನ್ನುವ ರೀತಿಯಲ್ಲಿ ರಾಹುಲ್ ಗಾಂಧಿ ಭಾಷಣ ಮಾಡಿದ್ರು. ಅದಕ್ಕೆ ಮುಂದುವರೆದು ರಾಹುಲ್ ಗಾಂಧಿ ಹೇಳ್ತಾರೆ, ಅದೇ ಇನ್ನೊಂದು ಗ್ರೂಪ್ ಇದೆ. ಅವ್ರೇನ್ ಅಂದುಕೊಂಡಿರ್ತಾರೆ ಅಂತಂದ್ರೆ, ಎಲ್ಲವೂ ಕೂಡ ನನಗೇ ಗೊತ್ತಿದೆ, ನನ್ನಿಂದಲೇ ಜ್ಞಾನ ಉದಯ ಆಗತ್ತೆ ಅಂತ ಅವರು ಭಾವಿಸಿರ್ತಾರೆ. ಅವರು ತಮ್ಮನ್ನ ತಾವು ದೇವರು ಅಂತ ಅಂದುಕೊಂಡಿರ್ತಾರೆ. ಅವ್ರು ಯಾವಾಗ್ಲೂ ಕೂಡ ಆರೋಗೆಂಟ್ಗಳಾಗಿರ್ತಾರೆ, ಕೇಳಿಸ್ಕೊಳ್ಳೋದಿಲ್ಲ. ಅವರನ್ನ ಇಡಿಯಟ್ಸ್ ಅಂತ ಕರೆಯಲಾಗತ್ತೆ. ಅವರನ್ನ ಫಾಲೋ ಮಾಡುವಂತವರನ್ನ ಅಂಧಭಕ್ತರು ಅಂತ ಕರೆಯಲಾಗತ್ತೆ. ರಾಹುಲ್ ಗಾಂಧಿ ಅವರ ಈ ಮಾತಿದೆಯಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿ ಮಾಡಿಬಿಟ್ಟಿದೆ. ಕಾಂಗ್ರೆಸ್ನ ಕಾರ್ಯಕರ್ತರು ಸಂಭ್ರಮಿಸ್ತಾ ಇದ್ದಾರೆ. ನೋಡ್ರಿ, ಬಿಜೆಪಿ ಅವರಿಗೆ ಅಂಧಭಕ್ತರು ಅಂತ ಕರೆದು ಬಿಟ್ರು. ಎಷ್ಟು ಚೆನ್ನಾಗಿ ಕತೆ ಫ್ರೇಮ್ ಮಾಡಿದರೆ, ಸೂಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅವರಿಗೆ.
ಇತ್ತ ಕಡೆಯಲ್ಲಿ ಬಿಜೆಪಿಯವರು ಏನ್ ಮಾಡ್ತಾ ಇದ್ದಾರೆ, ರಾಹುಲ್ ಗಾಂಧಿ ಅವರು ಓಪನ್ ಆಗಿ ಒಂದು ಡ್ರಾಮಾ ಮಾಡಿದ್ರಲ್ಲ. ಲೋಕಸಭೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ನನ್ನ ಮೈಕ್ ಅನ್ನು ಆಫ್ ಮಾಡಲಾಗಿದೆ, ಸ್ಪೀಕರ್ ಸರ್ ನನಗೆ ಮೈಕ್ ಕೊಡಿ, ನಾನು ಮಾತನಾಡಬೇಕು ಹೀಗಂತ ರಾಹುಲ್ ಗಾಂಧಿ ಕೇಳ್ತಾರೆ. ವಾಸ್ತವವಾಗಿ ಅವರ ಮೈಕ್ ಆನ್ ಇರುತ್ತೆ, ಅವರೇ ಆಫ್ ಮಾಡಿಕೊಂಡು ಮತ್ತೊಮ್ಮೆ ನಾಟಕ ಮಾಡೋದಕ್ಕೆ ಹೋಗ್ತಾರೆ, ಮತ್ತೆ ಆನ್ ಮಾಡ್ತಾರೆ. ಎಲ್ಲವೂ ಕೂಡ ಅವರ ಬಳಿಯಲ್ಲೇ ಇದೆ ಎನ್ನುವಂತಹದ್ದು ಜಗಜ್ಜಾಹೀರಾಗುತ್ತೆ. ಬಿಜೆಪಿಯವರು ಇದನ್ನು ಸಂಭ್ರಮಿಸ್ತಾ ಇದ್ದಾರೆ. ನೋಡಿ, ರಾಹುಲ್ ಗಾಂಧಿ ಅವರು ಇಂತಹ ಮಾಧ್ಯಮಗಳ ಯುಗದಲ್ಲಿ, ಇಂತಹ ಸೋಷಿಯಲ್ ಮೀಡಿಯಾ ಯುಗದಲ್ಲೇ ಈ ರೀತಿಯಾಗಿ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ. ಅದೆಲ್ಲ ಪಕ್ಕಕ್ಕಿಡಿ, ನಾನು ಇದು ಯಾವುದನ್ನು ಹೇಳೋದಕ್ಕೆ ಹೊರಟಿರೋದಲ್ಲ. ಈ ವಾದ ಪ್ರತಿವಾದ ಇದ್ದಿದ್ದೆ. ಆದರೆ ನಾನು ನಿಮಗೆ ಕನ್ವೆ ಮಾಡೋದಕ್ಕೆ ಹೊರಟಿರೋದು ಏನು ಕೇಳಿದ್ರೆ, ದೆಹಲಿಯ ಜಂತರ್ ಮಂತರ್ನಲ್ಲಿ ಸೇರಿದ್ರಲ್ಲ, ಸರ್ಕಾರವನ್ನು ಪ್ರಶ್ನೆ ಮಾಡೋದಕ್ಕೆ, ರಾಜೀನಾಮೆಯನ್ನು ಪಡೆಯೋದಕ್ಕೆ ಬಂದಂಥವ್ರು, ಅವ್ರನ್ನೆಲ್ಲ ರಾಹುಲ್ ಗಾಂಧಿ ಏನಂತ ಕರೆದಿದ್ದಾರೆ? ಅವರು ಓಪನ್ ಮೈಂಡೆಡ್, ಸಹೃದಯಿಗಳು, ತೆರೆದ ಹೃದಯ ಹೊಂದಿರ್ತಾರೆ, ನನಗೇನು ತಿಳಿದಿಲ್ಲ, ನಾನು ಕಲಿಯೋದಕ್ಕೆ ಬಂದಿದ್ದೀನಿ ಅಂತ ಭಾವಿಸಿರ್ತಾರೆ. ಹೀಗಂತ ಅವರನ್ನ ಕೊಂಡಾಡದ್ರಲ್ಲ, ಅವರುಗಳ ನಿಜ ಬಣ್ಣ ಕೇವಲ 2 ದಿನಗಳಲ್ಲಿ ಬಯಲಾಗೋದಕ್ಕೆ ಶುರುವಾಗಿದೆ. ನೀವೆಲ್ಲ ನೋಡಿರಬಹುದು, ನಾನು ಕೂಡ ವಿಡಿಯೋದಲ್ಲಿ ಹೇಳಿದ್ದೆ. ಜಂತರ್ ಮಂತರ್ನಲ್ಲಿ ಸೇರಿದಂತಹ ಬಹುತೇಕ ವಿದ್ಯಾರ್ಥಿಗಳು ಅಥವಾ ಯುವಕರು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ತೀರಾ ಕೆಟ್ಟ ಕೊಳಕ ವಿಡಿಯೋಗಳನ್ನು ಮಾಡಿದ್ದಾರೆ. ವ್ಯೂಸ್ಗೋಸ್ಕರವಾಗಿ ದೇಶದ ಬಗ್ಗೆ, ದೇಶದ ಸೇನೆಯ ಬಗ್ಗೆ, ಪೊಲೀಸರ ಬಗ್ಗೆ, RAF ಸಿಬ್ಬಂದಿಯ ಬಗ್ಗೆ, ಪ್ರಧಾನಿಗಳ ಬಗ್ಗೆ, ಪ್ರಧಾನಿಯವರ ತಾಯಿಯ ಬಗ್ಗೆ ಮನಸ್ಸಿಗೆ ಬಂದಂತೆ ಮಾತನಾಡಿದ್ದಾರೆ ಅಂತ ನಿಮಗೆ ತಿಳಿಸಿದ್ದೆ. ಈಗ ಮಿತ್ರರೇ, 4 ದಿನದಲ್ಲಿ ಅವರೆಲ್ಲರೂ ಕೂಡ ಕ್ಷಮೆ ಕೇಳ್ತಾ ಇದ್ದಾರೆ. ನನ್ನದು ತಪ್ಪಾಗ್ಬಿಡ್ತು, ನಾನು ಹಾಗೆ ಮಾಡಬಾರ್ದಾಗಿತ್ತು, ನಾನು ಸೇನೆಯ ಕ್ಷಮೆ ಕೇಳ್ತಾ ಇದ್ದೀನಿ, ನಾನು ದೇಶದ ಜನತೆಯ ಕ್ಷಮೆ ಕೇಳ್ತಾ ಇದ್ದೀನಿ, ಇನ್ನು ಕೆಲವರು ಬಿಜೆಪಿಯ ಕ್ಷಮೆ ಕೇಳ್ತಾ ಇದ್ದೀನಿ, ಹೀಗೆಲ್ಲ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಮಿತ್ರರೇ, ಆ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಯಾರ್ಯಾರ ಬಗ್ಗೆನೋ ಕೀಳು ಮಟ್ಟದ ಹೇಳಿಕೆಗಳನ್ನು ಕೊಟ್ಟಿದ್ರಲ್ಲ, ಅದು ತಪ್ಪು ಅನ್ನುವಂಥದ್ದು ಜಗಜ್ಜಾಹೀರಾದಂತಹ ವಿಚಾರ. ಈಗ ಕ್ಷಮೆ ಕೇಳ್ತಾ ಇದ್ದಾರೆ ಅಂತಂದ್ರೆ ಅದನ್ನು ಖುಷಿ ಪಡುವಂತಹ ವಿಚಾರವೂ ಕೂಡ ಹೌದು. ಆದ್ರೆ ಈ ವಿಚಾರ ಅಲ್ಲಿಗೆ ಸೀಮಿತವಾಗಿಲ್ಲ, ಇದರ ಆಚೆಗೊಂದು ವಿಷಯ ಇದೆ. ಅವರೆಲ್ಲ ಈಗ ಯಾಕೆ ಕ್ಷಮೆ ಕೇಳ್ತಾ ಇದ್ದಾರೆ? 4 ದಿನದಲ್ಲಿ ಅವರಿಗೆ ಜ್ಞಾನೋದಯ ಆಗೋದಕ್ಕೆ ಏನ್ ಕಾರಣ? ಯಾರಾದ್ರೂ ಧಮಕಿ ಹಾಕಿದ್ರ, ಯಾರಾದ್ರೂ ಒತ್ತಡ ಹೇರಿದ್ರ, ಅಥವಾ ಯಾರಾದ್ರೂ ಬುದ್ಧಿ ಹೇಳಿದ್ರ? ಈ ನಡುವೆ ಏನಾಯ್ತು? 4 ದಿನದಲ್ಲಿ ಅವರ ಮನಪರಿವರ್ತನೆ ಆಗೋದಕ್ಕೆ ಕಾರಣ ಏನು? ಇದನ್ನ ನೋಡಿದಂತಹ ಸಂದರ್ಭದಲ್ಲಿ ಅವರ ವಿಡಿಯೋದಲ್ಲೇ ಉತ್ತರ ಸಿಗ್ತಾ ಇದೆ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈಕೆಯ ಹೆಸರು ಶ್ರದ್ಧಾ ಸಿಂಗ್ ಅಂತ. ನೀವು ಈಕೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ನೋಡಿರಬಹುದು. ಯಾಕೆ ಅಂತಂದ್ರೆ ಕಳೆದ 4 ದಿನಗಳಿಂದ ಈಕೆಯ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಆ ವಿಡಿಯೋ ಏನಾಗಿತ್ತು ಕೇಳಿದ್ರೆ, RAF ಸಿಬ್ಬಂದಿ ಇರ್ತಾರಲ್ಲ, ಅವ್ರ ಪಕ್ಕ ನಿಂತ್ಕೊಂಡು ಈಕೆ ಹೇಳಿರ್ತಾಳೆ, ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ನೀಲಿ ಬಣ್ಣ, ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೆ ಕೆಂಪು ಬಣ್ಣ. ಅದರ ಅರ್ಥ ಏನು ಕೇಳಿದ್ರೆ, RAF ಸಿಬ್ಬಂದಿಗಳನ್ನ ಈಕೆ ಟಾಯ್ಲೆಟ್ ಕ್ಲೀನರ್ಗೆ ಹೋಲಿಸಿರ್ತಾಳೆ. ಆ ವಿಡಿಯೋ ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರುತ್ತೆ. ಈಕೆ ಮತ್ತಷ್ಟು ವಿಡಿಯೋಗಳನ್ನು ಉತ್ಸಾಹಿತಳಾಗಿ ಮಾಡೋದಕ್ಕೆ ಶುರು ಮಾಡಿರ್ತಾಳೆ. ಆದರೆ 2 ದಿನದಲ್ಲಿ ಈಕೆ ತದ್ವಿರುದ್ಧವಾದಂತಹ ವಿಡಿಯೋ ಮಾಡ್ತಾಳೆ. ನನ್ನದು ಬಹಳ ತಪ್ಪಾಗಿದೆ, ನಾನು ಹಾಗೆ ಮಾಡಬಾರ್ದಾಗಿತ್ತು, ನಾನು ಆ ವಿಡಿಯೋವನ್ನು ಕೆಲವೇ ಗಂಟೆಗಳಲ್ಲಿ ಡಿಲೀಟ್ ಮಾಡಿದ್ದೀನಿ, ನನ್ನನ್ನು ಕ್ಷಮಿಸಿ ಅಂತೇಳಿ ಕೈ ಮುಗಿದು ಅಳ್ತಾ ಅಳ್ತಾ ವಿಡಿಯೋ ಮಾಡ್ತಾಳೆ. ಮಿತ್ರರೇ, ಶ್ರದ್ಧಾ ಸಿಂಗ್ಗೆ 2 ದಿನದಲ್ಲಿ ಹೇಗೆ ಜ್ಞಾನೋದಯ ಆಯಿತು ಕೇಳಿದ್ರೆ, ಈಕೆ RAF ಸಿಬ್ಬಂದಿಯ ಬಗ್ಗೆ ಟೀಕೆ ಮಾಡಿದ್ಲು. ಅದನ್ನು ಅವಳು ಕ್ರಿಯೇಟಿವಿಟಿ ಅಂತ ಅಂದುಕೊಂಡಿದ್ಲು. ಅದೇ ಟೀಕೆ ಇವಳ ಇನ್ಸ್ಟಾಗ್ರಾಮ್ ಕಾಮೆಂಟ್ಗಳಲ್ಲಿ ಬಂತಲ್ಲ, ಅದನ್ನು ಸಹಿಸಿಕೊಳ್ಳೋದಕ್ಕೆ ಇವಳಿಗಾಗಿಲ್ಲ. ಜನ ಇವಳಿಗೆ ಮಾತ್ರ ಬೈದಿಲ್ಲ, ಇವರ ತಂದೆ ತಾಯಿನೂ ಸೇರಿಸ್ಕೊಂಡ್ರು. ಅದು ಈಕೆಗೆ ಮಾನಸಿಕವಾಗಿ ಹಿಂಸೆ ಆಗೋದಕ್ಕೆ ಶುರುವಾಯಿತು. ಈಕೆ ಒಬ್ಳೆ ಅಲ್ಲ, ಈ ಥರದ ಅನೇಕ ವಿಡಿಯೋಗಳು ನಿಮಗೆ ಸಿಗ್ತವೆ. ಕ್ಷಮೆ ಕೇಳ್ತಾ ಇದ್ದಾರೆ. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈತನ ಹೆಸರು ಯಾದವೇಂದು ಯಾದವ್. ಈತ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಅಂತೆ. ಈತನಿಗೊಂದು 3 ಲಕ್ಷ ಫಾಲೋವರ್ಸ್ ಇದ್ದಾರೆ. ಈತ ಈ ದೆಹಲಿ ಪ್ರೊಟೆಸ್ಟ್ ವೇಳೆ ಸೇನೆಯ ವಿರುದ್ಧ ಕೀಳು ಮಟ್ಟದ ಹೇಳಿಕೆ ಕೊಟ್ಟಿದ್ದ. ಇವತ್ತು ದೆಹಲಿಯಲ್ಲಿದ್ದಷ್ಟು ಸೇನೆ ಮತ್ತು RAF ಸಿಬ್ಬಂದಿ ಅವತ್ತೇನಾದರೂ ಪೆಹಲ್ಗಾಮ್ನಲ್ಲಿ ಇದ್ದಿದ್ದೇ ಆಗಿದ್ರೆ ಪೆಹಲ್ಗಾಮ್ ಆಗ್ತಾ ಇರಲಿಲ್ಲ, ಗಡಿಯಲ್ಲಿರಲಿಲ್ಲ ಸೇನೆ, ದೆಹಲಿಯಲ್ಲಿದೆ ಅಂತ. ಫಸ್ಟ್ ಆಫ್ ಆಲ್, ಸೇನೆ ಜಂತರ್ ಮಂತರ್ಗೆ ಬಂದೇ ಇರಲಿಲ್ಲ. ಸೇನೆಗೂ ಜಂತರ್ ಮಂತರ್ ಹೋರಾಟಕ್ಕೂ ಯಾವುದೇ ಸಂಬಂಧ ಇಲ್ಲ. ಅಲ್ಲಿದ್ದಿದ್ದು ದೆಹಲಿಯ ಪೊಲೀಸರು ಮತ್ತು RAF ಸಿಬ್ಬಂದಿ. ಆದರೆ ಇವರೆಲ್ಲ ವಿಡಿಯೋ ಮಾಡುವಂತಹ ಸಂದರ್ಭದಲ್ಲಿ ಸೇನೆಯನ್ನ ಟಾರ್ಗೆಟ್ ಮಾಡಿರ್ತಾರೆ. ಈಗ ಈ ಯಾದವೇಂದು ವಿಡಿಯೋ ಮಾಡ್ತಾ ಇದ್ದಾನೆ, ನನ್ನದು ತಪ್ಪಾಗಿದೆ, ನಾನು ಆ ವಿಡಿಯೋವನ್ನ ಡಿಲೀಟ್ ಮಾಡ್ತಾ ಇದ್ದೀನಿ, ನಾನು ಮಾತನಾಡಿದ್ದನ್ನ ಹಿಂಪಡಿತಾ ಇದ್ದೀನಿ, ನಾನು ಸೇನೆ ಬಳಿಯಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ, ಹೀಗಂತ ಇವನು ವಿಡಿಯೋ ಮಾಡ್ತಾ ಇದ್ದಾನೆ. ಈ ತರ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾದಷ್ಟು ಸಿಗುತ್ತೆ. ಕಳೆದ 1 ವಾರದ ಹಿಂದೆ ಕೆಟ್ಟ ಕೊಳಕ ವಿಡಿಯೋ ಮಾಡಿದವರೆಲ್ಲ ಈಗ ಕ್ಷಮೆ ಕೇಳ್ತಾ ಇದ್ದಾರೆ. ಯಾಕೆ ಕ್ಷಮೆ ಕೇಳ್ತಾ ಇದ್ದಾರೆ? ರಾಹುಲ್ ಗಾಂಧಿ ಹೇಳದಂತೆ ಇವರೆಲ್ಲರೂ ಕೂಡ ತೆರೆದ ಹೃದಯದ ವಿದ್ಯಾರ್ಥಿಗಳು, ಏನೋ ಹೊಸತನ್ನ ಕಲಿಯುವಂತಹ ವಿದ್ಯಾರ್ಥಿಗಳು, ಅವರಿಗೆ ಕಲಿಕೆಯ ದಾಹ ಇದೆ. ಹೀಗೆ ಅಲ್ವಾ ರಾಹುಲ್ ಗಾಂಧಿ ಅವರು ವಿಶ್ಲೇಷಣೆ ಮಾಡಿದ್ದು? ಅಂತಹ ವಿದ್ಯಾರ್ಥಿಗಳಿಗೆ ದಿಢೀರಂತ ಜ್ಞಾನೋದಯ ಆಗಿ ಯಾಕೆ ಕ್ಷಮೆ ಕೇಳ್ತಾ ಇದ್ದಾರೆ ಅಂತ ನೀವು ಪ್ರಶ್ನೆ ಕೇಳಿದ್ರೆ, ಅದಕ್ಕೆ ಕಾರಣ ಇವರು ಯಾರ ಬಗ್ಗೆನೋ ಟೀಕೆ ಮಾಡಿದ್ರಲ್ಲ, ಅದೇ ಟೀಕೆ ಇವರಿಗೆ ಬಂದ್ರೆ ಇವರಿಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇವರು ಈ ದೇಶದ ಪ್ರಧಾನಮಂತ್ರಿಗಳ ತಾಯಿ ಬಗ್ಗೆ ಮಾತನಾಡಿದ್ರು. ಜನರಿಂದ ಆಯ್ಕೆಯಾದಂತಹ 3ನೇ ಬಾರಿಗೆ ಪ್ರಧಾನಿಯಾದಂಥವರ ಬಗ್ಗೆ, ಅದೂ ಅಲ್ಲದೆ 75 ವರ್ಷದ ಇವರೆಲ್ಲ ದೆಹಲಿಗೆ ಬಂದಿದ್ರಲ್ಲ, ಅದಕ್ಕಿಂತ ಹೆಚ್ಚು ಅವರಿಗೆ ರಾಜಕೀಯ ಅನುಭವ ಇದೆ. ಇವರ ವಯಸ್ಸಿಗಿಂತ ಹೆಚ್ಚು ಅವರು ಆಡಳಿತ ನಡೆಸಿದ್ದಾರೆ. ಅಂತಹ ಒಬ್ಬ ವ್ಯಕ್ತಿಯನ್ನ ರಚನಾತ್ಮಕವಾಗಿ ಇವರು ಟೀಕೆ ಮಾಡಿಲ್ಲ. ಅವರ ತಾಯಿಯ ಬಗ್ಗೆ, ಅವರ ಪರ್ಸನಲ್ ಲೈಫ್ ಬಗ್ಗೆ ಕೆಟ್ಟ ಕೊಳಕ ಟೀಕೆ ಮಾಡಿದ್ರು.
ಅದೇ ಟೀಕೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜನ ಇವರಿಗೆ ಮಾಡಿದ್ರೆ, ಇವರ ಅಪ್ಪ ಅಮ್ಮನಿಗೆ ಮಾಡಿದ್ರೆ ಅದನ್ನು ಇವರಿಗೆ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಕಣ್ಣಲ್ಲಿ ನೀರು ಬರ್ತಾ ಇದೆ, ಬದುಕೇ ಕಷ್ಟ ಆಗ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಮುಂದೆ ಬಂದು ತಪ್ಪಾಯಿತು, ನನ್ನನ್ನು ಬಿಟ್ಟು ಬಿಡಿ ಅಂತ ಕ್ಷಮೆ ಕೇಳ್ತಾ ಇದ್ದಾರೆ. ಇವರನ್ನೇ ರಾಹುಲ್ ಗಾಂಧಿ ಅವರು ಸ್ಟೂಡೆಂಟ್ಸ್ಗಳು, ದೇಶದ ಭವಿಷ್ಯ ಅಂತ ಕರೀತಾ ಇರೋದು. ಮಿತ್ರರೇ, ಒಂದು ನೆನಪಿಟ್ಕೊಳ್ಳಿ, ಈ ದೇಶದಲ್ಲಿ ತನ್ನದೇ ಆದಂತಹ ಒಂದು ಸಿಸ್ಟಮ್ ಇದೆ. ತಪ್ಪಾಗ್ತಿರೋದನ್ನ ಸರ್ಕಾರ ಒಪ್ಪಿಕೊಳ್ಳಬಹುದು, ಸರ್ಕಾರ ಅವರನ್ನು ಕ್ಷಮಿಸಬಹುದು. ಈಗಲೂ ಕೂಡ ಅಷ್ಟೇ, ಜಂತರ್ ಮಂತರ್ ಪ್ರೊಟೆಸ್ಟರ್ಸ್ಗಳನ್ನ ಸರ್ಕಾರ ಬಿಟ್ಟಿರಬಹುದು, ಅವ್ರ ಮೇಲೆ FIR ಮಾಡಿದರೆ, ಕೆಲವ್ರ ಮೇಲೆ ಮಾಡಿಲ್ಲ, ರಾಜಿ ಆಗಿರಬಹುದು. ಆದರೆ ಜನ ಬಿಡೋದಿಲ್ಲ. ಜನರಿಗೆ ಇದು ಇಷ್ಟ ಆಗಿಲ್ಲ. ದೆಹಲಿಯಲ್ಲಿ ನಡೆದಿದ್ದು ತಪ್ಪು, ಇದು ಭಾರತದ ಭವಿಷ್ಯಕ್ಕೆ ಮಾರಕ ಅಂತ ಜನರಿಗೆ ಅರ್ಥ ಆಗಿದೆ. ನಾನು ಯಾಕೆ ಇಷ್ಟೆಲ್ಲ ನಿಮಗೆ ವಿವರಿಸಿ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಮನೆಯಲ್ಲೂ ಮಕ್ಕಳಿರ್ತಾರೆ, ಅವರು ಮೊಬೈಲ್ನಲ್ಲೇ ಮುಳುಗಿರ್ತಾರೆ, ಏನೋ ನೋಡ್ತಾ ಇರ್ತಾರೆ, ಏನೋ ಎಂಟರ್ಟೈನ್ಮೆಂಟ್ ಹಾಗೆ ಭಾವಿಸಬೇಡಿ. ಅವರು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇಲ್ಲ. ಮೊನ್ನೆ ಕೆಟ್ಟ ಕೊಳಕ ವಿಡಿಯೋ ಮಾಡಿಬಿಟ್ಟು ಇವತ್ತು ಕ್ಷಮೆ ಕೇಳ್ತಾ ಇದ್ದಾರಲ್ಲ, ಇಲ್ಲಿ ಆ ವಿದ್ಯಾರ್ಥಿಗಳನ್ನು ನಾನು ದೂರ್ತಾ ಇಲ್ಲ. ಅದು ಅವರ ತಪ್ಪಲ್ಲ, ಅವರ ಪೇರೆಂಟ್ಸ್ಗಳ ತಪ್ಪು. ಪೇರೆಂಟ್ಸ್ಗಳು ಇವತ್ತು ಕೇವಲ ಕೆಲಸದಲ್ಲಿ ಮುಳುಗಿರ್ತಾರೆ. ದುಡಿಮೆಯೇ ಅವರ ಮುಖ್ಯ ಉದ್ದೇಶ. ಮಕ್ಕಳೇನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಅವರಿಗೆ ಜ್ಞಾನ ಇರೋದಿಲ್ಲ. ಈ ಮಕ್ಕಳ ಬಳಿಯಲ್ಲೆಲ್ಲ ಇವತ್ತೇ iPhone 17 ಇದೆ. ಅವರಿಗೆ ಅದರ ಬೆಲೆ ಗೊತ್ತಿಲ್ಲ. ಅವರು ಕಷ್ಟಪಟ್ಟು ದುಡಿದು ಸಂಪಾದಿಸಿದ್ದಲ್ಲ, ಎಲ್ಲವೂ ಈಸಿಯಾಗಿ ಸಿಗ್ತಾ ಇದೆ. ಅವರಿಗೆ ಇನ್ಸ್ಟಾಗ್ರಾಮೇ ಪ್ರಪಂಚ. ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದು, ಅದಕ್ಕೆ ವ್ಯೂಸ್ ಬರುತ್ತಲ್ಲ, ಅದೇ ಜಗತ್ತು ಅಂತ ಅವರು ಭಾವಿಸಿದ್ದಾರೆ. ವ್ಯೂಸು, ಲೈಕ್ಸು ಬರುತ್ತೆ ಅಂತಂದ್ರೆ ಅವರು ಏನ್ ಬೇಕಾದ್ರೂ ಹೇಳ್ತಾರೆ, ಅದನ್ನ ಬೋಲ್ಡ್ ಅಂತ ಸಮರ್ಥಿಸಿಕೊಳ್ತಾರೆ. ಅವರಿಗೆ ರಿಯಲ್ ಪ್ರಪಂಚ ಗೊತ್ತಿಲ್ಲ. ನಾನೀಗ ಯಾರ ಬಗ್ಗೆನೋ ಹೇಳ್ತಾ ಇದ್ದೀನಲ್ಲ, ಅದು ನನಗೆ ಆದ್ರೆ ಹೇಗೆ ಅಂತ ಯೋಚಿಸುವಷ್ಟು ಜ್ಞಾನ ಅವರಿಗಿಲ್ಲ. ಹೀಗಾಗಿ ಜನ ಇದನ್ನು ಸೀರಿಯಸ್ ಆಗಿ ಪರಿಗಣಿಸಿದ್ರು, ಇದನ್ನು ಟೀಕಿಸೋದಕ್ಕೆ ಶುರು ಮಾಡಿದ್ರು. ಅವ್ರೇನು ಹೇಳಿದ್ರು ಅದನ್ನು ಅವರಿಗೆ ರಿವರ್ಸ್ ಮಾಡಿದ್ರು. ಯಾಕೆ ಕೇಳಿದ್ರೆ, ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರಲ್ಲ, ಇದೇ ಜನ್ಸಿಗಳು ಭಾರತದ ಮುಂದಿನ ಭವಿಷ್ಯ ಅಂತ ಜನ ಯೋಚಿಸ್ತಾ ಇದ್ದಾರೆ. ಇವ್ರ ಕೈಗೆ ದೇಶ ಕೊಟ್ಟರೆ ಏನಾಗುತ್ತೆ, ಇವರನ್ನ ಗಡಿ ಕಾಯೋದಕ್ಕೆ ಬಿಟ್ಟರೆ ಏನಾಗುತ್ತೆ, ಇವರು ಪಾಕಿಸ್ತಾನದಿಂದ ಗುಂಡು ಬಂದರೆ ಎದೆ ಕೊಡ್ತಾರಾ ಅಥವಾ ರೀಲ್ಸ್ ಮಾಡ್ತಾರಾ, ಇದೆಲ್ಲದರ ಬಗ್ಗೆ ಜನರಿಗೆ ಯೋಚನೆ ಆಗಿದೆ. ಜನ ಇದನ್ನು ಟೀಕಿಸೋದಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಉಲ್ಟಾ ಟ್ರೆಂಡ್ ಕಾಣೋದಕ್ಕೆ ಸಿಗ್ತಾ ಇರೋದು. ಇವರೆಲ್ಲರೂ ಬಂದು ಕ್ಷಮೆ ಕೇಳ್ತಾ ಇರೋದು. ಆದರೆ ರಾಹುಲ್ ಗಾಂಧಿ ಅವರು ಸಂಸತ್ನಲ್ಲಿ ನಿಂತ್ಕೊಂಡು ಇವರನ್ನೆಲ್ಲ ನಿಜವಾದ ಸ್ಟೂಡೆಂಟ್ಸ್ಗಳು, ಉಳಿದವರೆಲ್ಲರೂ ಕೂಡ ಅಂಧಭಕ್ತರು, ಈಡಿಯಟ್ಸ್ಗಳು ಅಂತ ಶಾಂತವಾಗಿರುವವರು, ತಮ್ಮ ಕೆರಿಯರ್ ಬಗ್ಗೆ ಫೋಕಸ್ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಲೇಬಲ್ ಮಾಡೋದಕ್ಕೆ ಹೊರಟಿದ್ದಾರೆ. ಮಿತ್ರರೇ, ನಾನು ಯಾಕೆ ಇದನ್ನೆಲ್ಲ ಇಷ್ಟು ವಿವರಿಸಿ ಹೇಳಿದೆ ಅಂತಂದ್ರೆ, ನಿನ್ನೆ ಕೆಲವರು ರಾಹುಲ್ ಗಾಂಧಿ ಅವರ ಭಾಷಣವನ್ನ ವಿಪರೀತವಾಗಿ ಸಮರ್ಥಿಸಿಕೊಂಡಿದ್ರು. ರಾಹುಲ್ ಗಾಂಧಿ ಅವರ ಅದ್ಭುತ ಭಾಷಣವನ್ನ ಸಹಿಸಿಕೊಳ್ಳೋದಕ್ಕಾಗ್ಲೇ ನೀವು ನೆಗೆಟಿವ್ ಹೇಳ್ತಾ ಇದ್ದೀರಿ ಅಂತ ಟೀಕೆ ಮಾಡಿದ್ರು. ಆ ಹಿನ್ನೆಲೆಯಲ್ಲೇ ಈ ವಿವರಣೆ ಕೊಟ್ಟಿದ್ದು. ಜಂತರ್ ಮಂತರ್ಗೆ ಬಂದವರು ಬದಲಾಗ್ತಾ ಇದ್ದಾರೆ, ಅವರು ಪರಿವರ್ತನೆ ಆಗ್ತಾ ಇದ್ದಾರೆ. ಆದರೆ ರಾಹುಲ್ ಗಾಂಧಿ ಇನ್ನು ಅದೇ ಟ್ರ್ಯಾಕ್ ನಲ್ಲಿದ್ದಾರೆ, ಅವ್ರು ಯಾವತ್ತೂ ಕೂಡ ಬದಲಾಗೋದಿಲ್ಲ ಅಂತ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.